ತೆಂಡೂಲ್ಕರ್ ಪುತ್ರಿ ಸಾರಾ ತೆಂಡೂಲ್ಕರ್ ಸದ್ಯ ಈಕೆ ಕೂತ್ರು ನಿಂತರೂ ಸುದ್ದಿಯಲ್ಲಿದ್ದಾರೆ. ಶುಭ್ಮನ್ ಗಿಲ್ ಹಾಗೆ ಸಾರಾ ಮಧ್ಯೆ ಸಮಥಿಂಗ್ ನಡೀತಾ ಇದೆ. ಕೆಲ ವರ್ಷದಿಂದ ಡೇಟಿಂಗ್ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. ಅದಾದ್ಮೇಲೆ ಗಿಲ್ ನಾನು ಸಿಂಗಲ್ ಅನ್ನೋದ್ರ ಮೂಲಕ ಹರಿದಾಡ್ತಿರೋ ಗಾಳಿ ಸುದ್ದಿಗೆ ಬ್ರೇಕ್ ಹಾಕಿದ್ರು. ಬಳಿಕ ಬಾಲಿವುಡ್ ನಟನ ಜೊತೆ ಸಾರಾ ಹೆಸರು ತಳುಕು ಹಾಕೊಂಡಿತ್ತು. ಬಾಲಿವುಡ್ ನಟ ಸಿದ್ಧಾಂತ್ ಚತುರ್ವೇದಿ ಜೊತೆ ಸಾರಾ ಮದ್ವೆ ಅಂತ ಹೇಳಲಾಗಿತ್ತು. ಆದ್ರೀಗ ಸಿದ್ಧಾಂತ್ ಚತುರ್ವೇದಿ ಸಾರಾ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದಾರಂತೆ. ಅದು ಕೂಡ ಎರಡು ಫ್ಯಾಮಿಲಿ ಮೀಟ್ ಆದ್ಮೇಲೆ. ಅಷ್ಟಕ್ಕೂ ಆಗಿದ್ದೇನು? ಸಾರಾ ಬೇಡ ಅಂತ ಸಿದ್ಧಾಂತ್ ಹೇಳಿದ್ಯಾಕೆ? ಫ್ಯಾಮಿಲಿ ಮೀಟ್ ಆದ್ಮೇಲೆ ಮನಸ್ಸು ಬದಲಾಯಿಸಿದ್ದು ಯಾಕೆ ಅಂತ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸಾರಾ ತೆಂಡೂಲ್ಕರ್ ನಟಿಯಾಗದಿದ್ರು ಯಾವ ಬಾಲಿವುಡ್ ಹೀರೋಯಿನ್ಗೂ ಕಡಿಮೆ ಇಲ್ಲ. ಆಕೆ ಅಂದಕ್ಕೆ ಅದೆಷ್ಟೋ ಯುವಕರು ಮನಸೋತಿದ್ದಾರೆ. ಆದ್ರೆ ಸಾರಾ ಜೊತೆ ಒಂದಲ್ಲ ಒಂದು ಹೆಸರು ತಳುಕು ಹಾಕಿಕೊಳ್ಳೋದು ಇತ್ತೀಚೆಗೆ ಕಾಮನ್ ಆಗಿದೆ. ಆರಂಭದಲ್ಲಿ ಶುಭ್ಮನ್ ಗಿಲ್ ಮತ್ತು ಸಾರಾ ಜೋಡಿ ಹಕ್ಕಿಗಳು ಅನ್ನೋ ಮಾತು ಕೇಳಿ ಬಂದಿತ್ತು. ಬಳಿಕ ಗಿಲ್ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ನಾನು ಕಳೆದ 3 ವರ್ಷಗಳಿಂದ ಯಾರ ಜೊತೆಯೂ ಕಮಿಟ್ ಆಗಿಲ್ಲ ಅಂತ ಹೇಳಿ ಎಲ್ಲಾ ವದಂತಿಗಳಿಗೂ ಬ್ರೇಕ್ ಹಾಕಿದ್ರು. ಅದಾದ್ಮೇಲೆ ಸಾರಾ ಬಾಲಿವುಡ್ ನಟ ಸಿದ್ಧಾಂತ್ ಚತುರ್ವೇದಿ ಜೊತೆ ಡೇಟಿಂಗ್ ನಡೆಸಿದ್ದಾರೆ. ಕುಟುಂಬದ ಒಪ್ಪಿಗೆ ಪಡೆದು ಮದ್ವೆ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದ್ರೀಗ ಈ ಮದ್ವೆ ಮಾತುಕತೆ ಮುರಿದು ಬಿದ್ದಿದೆ ಅಂತ ವರದಿಯಾಗಿದೆ. ಸಾರಾ ತೆಂಡೂಲ್ಕರ್ ಹಾಗೂ ಸಿದ್ಧಾಂತ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. 1 ತಿಂಗಳಿನಿಂದ ಡೇಟಿಂಗ್ ನಡೆಸ್ತಿದ್ದಾರೆ. ಮದುವೆನೂ ಆಗ್ತಾರೆಂಬ ಸುದ್ದಿ ಜೋರಾಗಿ ಸದ್ದು ಮಾಡಿತ್ತು. ಆದ್ರೆ ಈ ಜೋಡಿ ತಮ್ಮ ಸಂಬಂಧದ ಬಗ್ಗೆ ಎಲ್ಲೂ ಗುಟ್ಟು ಬಿಟ್ಟುಕೊಟ್ಟಿರ್ಲಿಲ್ಲ. ಆದ್ರೀಗ ಈ ಜೋಡಿ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅದು ಕೂಡ ಫ್ಯಾಮಿಲಿ ಜೊತೆ ಮಾತುಕತೆ ನಡೆಸಿದ ಬಳಿಕ ಅಂತ ಹೇಳಲಾಗ್ತಿದೆ. ಹೌದು, ಸಾರಾ ತೆಂಡೂಲ್ಕರ್ ಹಾಗೂ ಸಿದ್ಧಾಂತ್ ಕುಟುಂಬದವರು ಕಳೆದ ವಾರ ಮೀಟ್ ಆಗಿದ್ರಂತೆ. ಅದಾದ ಬಳಿಕ ಸಿದ್ಧಾಂತ್ ಸಾರಾ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದಾರೆ ಹೇಳಲಾಗ್ತಿದೆ. ಆದ್ರೆ ಬ್ರೇಕಪ್ ಮಾಡಿಕೊಳ್ಳಲು ಕಾರಣವೇನು? ಸಿದ್ಧಾಂತ್ ಮನೆಯವರು ಈ ಸಂಬಂಧ ಬೇಡ ಅಂತ ಹೇಳಿದ್ರಾ ಅಥವಾ ನಟನೆ ಬ್ರೇಕಪ್ ಮಾಡಿಕೊಂಡ್ರ ಅನ್ನೋದು ಗೊತ್ತಾಗಿಲ್ಲ. ಈ ಬಗ್ಗೆ ನಟ ಆಗ್ಲಿ ತೆಂಡೂಲ್ಕರ್ ಫ್ಯಾಮಿಲಿ ಆಗ್ಲಿ ಯಾವುದೇ ಮಾಹಿತಿ ನೀಡಿಲ್ಲ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸ್ಪಷ್ಟನೆ ಸಿಗುತ್ತಾ ಅಂತ ಕಾದು ನೋಡ್ಬೇಕು. ಅಂದಹಾಗೆ ಸಿದ್ಧಾಂತ್ 2019ರಲ್ಲಿ ಗಲ್ಲಿ ಬಾಯ್ ಚಿತ್ರದ ಮೂಲಕ ಜನಪ್ರಿಯತೆ ಪಡೆದ್ರು. ಅದಕ್ಕೂ ಮೊದಲು ಇನ್ಸೈಡ್ ಎಡ್ಜ್ ಹೆಸರಿನ ವೆಬ್ ಸೀರೀಸ್ ನಲ್ಲಿ ಅವರು ನಟಿಸಿದ್ರು. 2022ರಲ್ಲಿ ಅವರು ನಟಿಸಿದ ಗೆಹ್ರಾಯಿಯ ಸಿನಿಮಾ ರಿಲೀಸ್ ಆಗಿ ಸಾಕಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿತ್ತು. ಈಗ ಧಡಕ್ 2 ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಈ ಮೊದಲು ಸಿದ್ಧಾಂತ್ ಹೆಸರು ಕೂಡ ಚರ್ಚೆಯಲ್ಲಿತ್ತು. ಅಮಿತಾಬ್ ಬಚ್ಚನ್ ಮೊಮ್ಮಗಳು ನಂದನವೇಲಿ ಜೊತೆ ಅವರು ಸುತ್ತಾಟ ನಡೆಸಿದ್ರು ಅಂತ ಗಾಸಿಪ್ ಹರಿದಾಡಿತ್ತು. ಇದೀಗ ಸಾರಾ ಹೆಸರು ಜೊತೆ ತಳುಕು ಹಾಕಿಕೊಂಡಿತ್ತು. ಆದ್ರೀಗ ಈ ಜೋಡಿ ಬ್ರೇಕಪ್ ಮಾಡಿಕೊಂಡಿದೆ. ನಮಸ್ಕಾರ.